ನಮಸ್ಕಾರ ಮಕ್ಕಳೇ, ಇದು ಗಣಿತ ಪ್ರಕಾಶ ಭಾಗ 1 7ನೇ ತರಗತಿ ಕನ್ನಡ ಮಾಧ್ಯಮ ಅಧ್ಯಾಯ 4 ಅಕ್ಷರ ಸಂಖ್ಯೆಗಳ ಉಕ್ತಿಗಳು. ಈ ಪಾಠದಲ್ಲಿ ಇದನ್ನು ನಾವು 114ನೇ ಪೇಜ್ನಲ್ಲಿರ್ತಕ್ಕಂಥ ಮೊದಲೇ ಇದು 111ನೇ ಪೇಜಿನಿಂದ ಶುರುವಾಗಿದೆ. 111ನೇ ಪೇಜಿನಿಂದ ಕಂಡುಹಿಡಿಯಿರಿ. 114ನೇ ಪೇಜ್ನಲ್ಲಿರ್ತಕ್ಕಂಥ 13ನೇ ಪ್ರಶ್ನೆಯನ್ನು ನಾವು ಇವತ್ತು ನೋಡೋಣ. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಬಣ್ಣಗಳು ಹೇಗೆ ಬದಲಾಗುತ್ತವೆ ಎಂಬುದನ್ನು ನೀವು ಗಮನಿಸಿರುವಿರಾ? ಬಣ್ಣಗಳ ಬದಲಾವಣೆಯ ಅನುಕ್ರಮವನ್ನು ಮುಂದೆ ತೋರಿಸಲಾಗಿದೆ. 90, 190 ಮತ್ತು 343ರ ಸ್ಥಾನಗಳಲ್ಲಿ ಬಣ್ಣಗಳನ್ನು ಕಂಡುಹಿಡಿಯಿರಿ. ಪ್ರತಿ ಬಣ್ಣಕ್ಕೆ ಸ್ಥಾನವನ್ನು ವಿವರಿಸಲು ಬೀಜೋಕ್ತಿಗಳನ್ನು ಬರೆಯಿರಿ. ಇಲ್ಲಿ ಟ್ರಾಫಿಕ್ ಸಿಗ್ನಲ್ಲು ರೆಡ್ ಇರುತ್ತೆ, ಯೆಲ್ಲೋ ಇರುತ್ತೆ, ಗ್ರೀನ್ ಇರುತ್ತೆ. ರೆಡ್ ಬಂದ ಮೇಲೆ ಯೆಲ್ಲೋ ಬರ್ತಾಯಿದೆ, ಅದಾದಮೇಲೆ ಗ್ರೀನ್ ಬರ್ತಾಯಿದೆ. ಒಟ್ಟು ರೆಡ್ ಮತ್ತು ಗ್ರೀನ್ ಆದಮೇಲೆ ಯೆಲ್ಲೋ ಬರ್ತಾನೇ ಇದೆ. ಅಂದರೆ ಈಗ ರೆಡ್ಗೂ ಇನ್ನೊಂದು ರೆಡ್ ಬರೋದಕ್ಕೆ 3 ಗ್ಯಾಪ್ ಆಗ್ತಾಯಿದೆ. ಯಾಕಂದರೆ 2 ಸತಿ ಯೆಲ್ಲೋ ಬರ್ತಾಯಿದೆ, ಒಂದು ಗ್ರೀನ್ ಬರ್ತಾಯಿದೆ. ಈಗ ಏನು ಪ್ರಶ್ನೆ ಕೇಳಿದರೆ, ಪ್ರತಿ ಬಣ್ಣಕ್ಕೆ ಸ್ಥಾನವನ್ನು ವಿವರಿಸಲು ಬೀಜೋಕ್ತಿಗಳನ್ನು ಬರೆಯಿರಿ ಅಂತ. ಈಗ ನೋಡಿ ಮಕ್ಕಳೇ, ರೆಡ್ ಬಣ್ಣದ ಸ್ಥಾನಗಳನ್ನು ನಾವು ಗಮನಿಸಿದರೆ 1, 5 ಅಂದರೆ 1ರಿಂದ 5 ಆಗೋಕ್ಕೆ 1ಕ್ಕೆ 4 ಸೇರಿಸಿದ್ದೀವಿ. ಮತ್ತು 9 ಅಂದರೆ 4 ಸೇರಿಸ್ಬೇಕು. 5ಕ್ಕೆ 4 ಸೇರಿಸಿದ್ರೆ 9 ಆಗುತ್ತೆ, 9ಕ್ಕೆ 4 ಸೇರಿಸಿದ್ರೆ 13 ಆಗುತ್ತೆ. ಈ ರೀತಿ ಸ್ಥಾನಗಳು ಬರ್ತವೆ. ಈಗ 4 ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಗಿದೆ. ಹಾಗಾಗಿ ನಾವು 4ಅನ್ನು ಕಾಮನ್ ತಗೊಂಡು 4 ಯಾವ ಒಂದು ಸ್ಥಾನ ಎಕ್ಸ್ ಅಂದರೆ ಆ ಸ್ಥಾನ ಯಾವ ಸ್ಥಾನ ಸಿಗ್ನಲ್ಲಿನ ಸಂಖ್ಯೆ, ಮೊದಲನೇ ಸಿಗ್ನಲ್ಲು, ಮೊದಲನೇ ಸಿಗ್ನಲ್ಲು, 2ನೇ ಸಿಗ್ನಲ್ಲು, 3ನೇ ಸಿಗ್ನಲ್, ಹಿಂಗೆ. ಈಗ ಮೊದಲನೇ ಸಿಗ್ನಲ್ ಅಂದರೆ 4 1 4 ಆಗುತ್ತೆ. 4ರಲ್ಲಿ 3 ಹೋದರೆ 1 ಆಗುತ್ತೆ. ಹಂಗಾಗಿ 1ನೇ ಸ್ಥಾನದಲ್ಲಿ ರೆಡ್ ಬರ್ತಕ್ಕಂಥದ್ದು. ನೆಕ್ಸ್ಟ್ 5ನೇ ಸ್ಥಾನದಲ್ಲಿ ರೆಡ್ ಬರ್ತಕ್ಕಂಥದ್ದು ಅಂದರೆ ಇದು 2ನೇ ರೆಡ್. ಇದು 5ನೇ ಸ್ಥಾನದಲ್ಲಿ ಇದು 1ನೇ ರೆಡ್ಡು, ಇದು 2ನೇ ರೆಡ್ಡು. ಈಗ 4 2 8, 8ಗೆ 3 ಹೋದರೆ 5 ಅಂದರೆ 2ನೇ ರೆಡ್ಡು 5ನೇ ಸ್ಥಾನದಲ್ಲಿ ಬರ್ತದೆ ಅಂತಕ್ಕಂಥದ್ದು. ಹಾಗಾಗಿ ಇದ್ರ ಬೀಜೋಕ್ತಿ 4x - 3. ನೆಕ್ಸ್ಟ್ ಯೆಲ್ಲೋ ಹಳದಿ ಬಣ್ಣದ ಸಿಗ್ನಲ್ನ ಸ್ಥಾನಗಳು ಎಲ್ಲೆಲ್ಲಿ ಬರ್ತಾಯಿದೆ? 2, 4, 6, 8 ಹೀಗೆ. ಇದು ಸಮಸಂಖ್ಯೆಗಳ ಒಂದು ಮಾದರಿಯಲ್ಲಿ ಬರ್ತಾಯಿದೆ. ಇಲ್ಲಿ 2 ಕಾಮನ್ ಇದೆ. 2 1 2, 2 2 4, 2 3 6, 2 4 8. ಮೊದಲನೇ ಸ್ಥಾನದಲ್ಲಿ ನೋಡಿರಿ 2 Y ಅಂತಕ್ಕಂಥದ್ದು. Y ಅಂದರೆ ಇದು ಸಿಗ್ನಲ್ನ ಕ್ರಮ ಸಂಖ್ಯೆ. ಅಂದರೆ 1ನೇ ಯೆಲ್ಲೋ ಸಿಗ್ನಲ್ಲು, 2ನೇ ಯೆಲ್ಲೋ ಸಿಗ್ನಲ್ಲು, 3ನೇ ಯೆಲ್ಲೋ ಸಿಗ್ನಲ್ಲು, ಈ ರೀತಿ. 2ನೇ ಯೆಲ್ಲೋ ಸಿಗ್ನಲ್ಲು 2 2 4, 4ನೇ ಸ್ಥಾನದಲ್ಲಿದೆ. 3ನೇ ಯೆಲ್ಲೋ ಸಿಗ್ನಲ್ಲು 2 3 6 ಅಂದರೆ 6ನೇ ಸ್ಥಾನದಲ್ಲಿದೆ. ಈ ರೀತಿ. ನೆಕ್ಸ್ಟು ಗ್ರೀನ್ ಹಸಿರು ಬಣ್ಣದ ಸಿಗ್ನಲ್ನ ಒಂದು ಬೀಜೋಕ್ತಿ 4p - 1. ಹೇಗೆ? ಈಗ ಗ್ರೀನ್ ಸಿಗ್ನಲ್ಲು 3ನೇ ಸ್ಥಾನದಲ್ಲಿ ಬಂದಿದೆ. ಒಂದೇ ಗ್ರೀನ್ ಸಿಗ್ನಲ್ಲು. 2ನೇ ಗ್ರೀನ್ ಸಿಗ್ನಲ್ 7ನೇ ಸ್ಥಾನದಲ್ಲಿ ಬಂದಿದೆ. ಅಂದರೆ 3ಕ್ಕೆ 4 ಕೂಡಿಸಿದರೆ 7, ಮತ್ತು 7ಕ್ಕೆ 4 ಕೂಡಿಸಿದರೆ 11, ಮತ್ತು 11ಕ್ಕೆ 4 ಕೂಡಿಸಿದರೆ 15. ಹಾಗಾಗಿ 4ರ ಮಗ್ಗಿಯನ್ನು ಕಾಮನ್ ತಗೊಂಡು ಇಲ್ಲಿ ಪಿ ಅಂದರೆ ಆ ಒಂದು ಸಿಗ್ನಲ್ನ ಗ್ರೀನ್ ಸಿಗ್ನಲ್ನ ಕ್ರಮ ಸಂಖ್ಯೆ. 1ನೇ ಗ್ರೀನ್ ಸಿಗ್ನಲ್ಲು, 2ನೇ ಗ್ರೀನ್ ಸಿಗ್ನಲ್ಲು. 1ನೇ ಗ್ರೀನ್ ಸಿಗ್ನಲ್ ಎಲ್ಲಿ ಬರುತ್ತೆ? 4 1 4, 4ರಾಗ 1 ಹೋದರೆ 3 ಅಂದರೆ 3ನೇ ಸ್ಥಾನದಲ್ಲಿ 1ನೇ ಗ್ರೀನ್ ಸಿಗ್ನಲ್ ಇದೆ. 2ನೇ ಗ್ರೀನ್ ಸಿಗ್ನಲ್ಲು 7ನೇ ಸ್ಥಾನದಲ್ಲಿದೆ. ಹೇಗೆ? 4 2 8, 8ರಲ್ಲಿ 1 ಹೋದರೆ 7. ಈ ರೀತಿ ಬೀಜೋಕ್ತಿಗಳು. ಹಸಿರು ಗ್ರೀನ್ ಸಿಗ್ನಲ್ಗೆ 4p - 1, ಯೆಲ್ಲೋ ಗ್ರೀನ್ ಸಿಗ್ನಲ್ನ ಸ್ಥಾನವನ್ನು ಸೂಚಿಸೋಕ್ಕೆ 2y, ಕೆಂಪು ಬಣ್ಣದ ಬೀಜೋಕ್ತಿ 4x - 3. ಈಗ 90ರ ಸ್ಥಾನದಲ್ಲಿ ಯಾವ ಸಿಗ್ನಲ್ ಬರುತ್ತೆ ಅಂತಕ್ಕಂಥದ್ದು. 90 ಇದು 2y ಮಾದರಿಯಲ್ಲಿದೆ. ಅಂದರೆ 45 2 90 ಆಗುತ್ತೆ. ಹಾಗಾಗಿ ಇದು 2y ಅಂದರೆ ಯೆಲ್ಲೋ
ಸಿಗ್ನಲ್ ಅಥವಾ ಹಳದಿ ಸಿಗ್ನಲ್ ನ ಬೀಜೋಕ್ತಿಯ ರೂಪದಲ್ಲಿದೆ. ಹಾಗಾಗಿ ಇದು 90ರ ಸ್ಥಾನದಲ್ಲಿ ಹಳದಿ ಬಣ್ಣದ ಸಿಗ್ನಲ್ಲು ಬರ್ತದೆ. 190 ಇದು ಕೂಡ ಸಮಸಂಖ್ಯೆ ಅಂತಕ್ಕಂಥದ್ದು 2y ಮಾದರಲ್ಲಿದೆ. ಅಂದರೆ 95 ಎರಡಲೇ 190 ಆಗುತ್ತೆ. ಹಾಗಾಗಿ 190ನೇ ಸ್ಥಾನದಲ್ಲಿ ಹಳದಿ ಬಣ್ಣದ ಸಿಗ್ನಲ್ ಬರ್ತದೆ. ನೆಕ್ಸ್ಟ್ 343 ಅಂತಕ್ಕಂಥದ್ದು ಇದು ಸಮಸಂಖ್ಯೆ ಅಲ್ಲ. ಹಂಗಾಗಿ 4ರಿಂದ ಭಾಗಿಸಿ ನೋಡೋಣ. 4 ಎಂಟ್ಲೆ 32, 2 ಉಳಿತು, 4 5 20, 3 ಉಳಿತು. ನಾವು ಇಲ್ಲಿ ಮೈನಸ್ ಮಾಡಬೇಕಾಗಿರೋದ್ರಿಂದ 86 ತಗೊಳ್ತೀವಿ. 85 ಇರೋದು 86, 4 24, 344 ಆಗುತ್ತೆ. 344 ನಮಗೆ 343 ಬರ್ಬೇಕಂದ್ರೆ 1 ಕಳಿಬೇಕು. 344ರಲ್ಲಿ 1 ಕಳೆದ್ರೆ 343. 344 ಹೆಂಗೆ ಬರುತ್ತೆ? 86 4. ಹಂಗಾಗಿ ಇದು ಬೀಜೋಕ್ತಿ ಯಾವುದು? 4p-1. ಇದು ಬೀಜೋಕ್ತಿ ಯಾವ ಸಿಗ್ನಲ್ಲಿನ ಬೀಜೋಕ್ತಿ? ಇದು ಹಸಿರು ಬಣ್ಣದ ಇದು ಬೀಜೋಕ್ತಿಯಾಗಿದೆ. ಹಾಗಾಗಿ 343ನೇ ಸ್ಥಾನದಲ್ಲಿ ಹಸಿರು ಬಣ್ಣ ಬರುತ್ತೆ. 14ನೇ ಪ್ರಶ್ನೆ, ಮುಂದಿನ ವಿನ್ಯಾಸವನ್ನು ಗಮನಿಸಿ. ಹಂತ 4, ಹಂತ 10 ಮತ್ತು ಹಂತ 50ರಲ್ಲಿ ಎಷ್ಟು ಚೌಕಗಳಿರುತ್ತವೆ? ಸಾಮಾನ್ಯ ಸೂತ್ರವನ್ನು ಬರೆಯಿರಿ. ಎಲ್ಲ ಚೌಕಗಳ ಶೃಂಗಗಳ ಸಂಖ್ಯೆಯನ್ನು ಎಣಿಸಲು ಬಯಸಿದರೆ ಸೂತ್ರ ಹೇಗೆ ಬದಲಾಗುತ್ತದೆ? ಇಲ್ಲಿ ಚಿತ್ರ ನೋಡಿ. ಇಲ್ಲಿ ವಿನ್ಯಾಸ ಇಲ್ಲಿ 1 2 3 4 5. ಮೊದಲನೇ ಚಿತ್ರದಲ್ಲಿ 5 ಚೌಕಗಳಿದ್ದಾವೆ. ಎರಡನೇ ಚಿತ್ರದಲ್ಲಿ 1 2 3 4 ಚೌಕ ಜಾಸ್ತಿ ಆಗಿದ್ದಾವೆ. ಮೂರನೇ ಚಿತ್ರದಲ್ಲಿ 1 2 3 4 ಚೌಕಗಳು ಜಾಸ್ತಿ ಆಗ್ತದವೆ. ಮೊದಲನೇ ವಿನ್ಯಾಸದಲ್ಲಿ 5, ಎರಡನೇ ವಿನ್ಯಾಸದಲ್ಲಿ ಇನ್ನೂ 4 ಸೇರಿದು 9 ಆಯಿತು. ಮೂರನೇ ವಿನ್ಯಾಸದಲ್ಲಿ ಇನ್ನೂ 4 ಸೇರಿದು 13 ಆಯಿತು. ಅಂದರೆ 4 ಜಾಸ್ತಿ ಆಗಿರ್ತಾ ಇದ್ದಾವೆ. 4ರ ಮಗ್ಗಿನ ತಗೊಳ್ಬೇಕು. 4 ಕಾಮನ್ನು. ಕೆ ಅಂದರೆ ಇದೊಂದು ಚರಾಕ್ಷರ, ಅಂದರೆ ಇದು ಸ್ಥಾನ ಬದಲಾವಣೆ. ಇದು ಒಂದನೇ ವಿನ್ಯಾಸ, ಎರಡನೇ ವಿನ್ಯಾಸ, ಈ ರೀತಿ. ಇಲ್ಲಿ ಒಂದನೇ ವಿನ್ಯಾಸದಲ್ಲಿ ನೋಡಿದರೆ 4 1 4, ಕೆ = 1 ಆಗುತ್ತೆ. ಒಂದನೇ ವಿನ್ಯಾಸದಲ್ಲಿ 4 1 4, 4 1 5 ಚೌಕಗಳಿದಾವೆ. ಎರಡನೇ ವಿನ್ಯಾಸದಲ್ಲಿ ಕೆ ಬದಲಿಗೆ 2 ಹಾಕ್ತೀವಿ. 4 2 8, 8 1 9 ಚೌಕಗಳಿದಾವೆ. ಈ ರೀತಿ ಇದು ಬೀಜೋಕ್ತಿ 4k+1. ಇಲ್ಲಿ ಕೆ ಬದಲಿಗೆ ಯಾವ ಅಕ್ಷರ ಬೇಕಾದರೂ ಹಾಕ್ಬೋದು. ಈಗ ಹಂತ 4ರಲ್ಲಿ ಕೆ = 4 ಹಾಕಬೇಕು. 4 4 16, 16 + 1 17. ಅಂದರೆ ವಿನ್ಯಾಸದಲ್ಲಿ 4ನೇ ಸ್ಥಾನದಲ್ಲಿ 17 ಚೌಕಗಳು ಇರ್ತವೆ. ನೆಕ್ಸ್ಟ್ ಹಂತ 10ನೇ ವಿನ್ಯಾಸ. ಅಲ್ಲಿ ಕೆ ಬದಲಿಗೆ 10 ಹಾಕ್ತೀವಿ. 4 10 40, 41 ಚೌಕಗಳು ಇರ್ತವೆ. ಹಂತ 50ರಲ್ಲಿ ಕೆ ಬದಲಿಗೆ 4, 4 20, 200 + 1 201 ಚೌಕಗಳು ಇರ್ತವೆ. ಆ ಒಂದು ಚೌಕದಲ್ಲಿ 4 ಶೃಂಗಗಳಿದಾವೆ. ಅಂದರೆ ಶೃಂಗ ಅಂದರೆ ಪಾಯಿಂಟ್, ಮೂಲೆ. ಒಂದು ಚೌಕದಲ್ಲಿ 4 ಮೂಲೆಗಳಿರ್ತವೆ, 4 ಶೃಂಗಗಳಿರ್ತವೆ. ನಮಗೆ ಬೀಜೋಕ್ತಿ ದೊರೆತಿರೋದು 4k+1. ಇದರಲ್ಲಿ ಕೆ = 1 2 3 ಹಂತಗಳ ಸಂಖ್ಯೆ, ವಿನ್ಯಾಸದ ಸಂಖ್ಯೆ. ಈಗ ನಾವು ಇಂಟು 4 ಹಾಕ್ತೀವಿ. ಯಾಕಂದರೆ ಒಂದು ಚೌಕದಲ್ಲಿ, ಈಗ ನೋಡ್ರಿ, ಇದು ಚೌಕಗಳ ಸಂಖ್ಯೆ. ಇದು ಒಂದು ಚೌಕದಲ್ಲಿ 4 ಶೃಂಗಗಳಿರೋದ್ರಿಂದ ಈ ಒಂದು ಬೀಜೋಕ್ತಿಗೆ ನಾವು 4ರಿಂದ ಗುಣಿಸ್ತೀವಿ. 4 4 16k+4 ಸಂಖ್ಯೆಯ ಶೃಂಗಗಳಾಗ್ತವೆ. ಈಗ ಉದಾಹರಣೆಗೆ ಒಂದನೇ ವಿನ್ಯಾಸದಲ್ಲಿ 5 ಚೌಕಗಳಿದಾವೆ. ಒಂದನೇ ವಿನ್ಯಾಸದಲ್ಲಿ 5 ಚೌಕಗಳಿದಾವೆ. ಇದರ ಪಾಯಿಂಟ್ಗಳು, ಈ ಮೂಲೆಗಳು ಲೆಕ್ಕ ಹಾಕಿದರೆ ಒಂದೊಂದು ಚೌಕದಲ್ಲಿ 4, ಅಂದರೆ 5 4 20 ಬರಬೇಕು. ಇಲ್ಲಿ 16 1 16, ಒಂದನೇ ಕೆ ಅಂದರೆ ಒಂದನೇ ಹಂತ. 16 1 16 + 4 16 4 20 ಶೃಂಗಗಳು ಇದ್ದಾವೆ ಈ 5 ಚೌಕಗಳಿಂದ. ಇನ್ನು ಉಳಿದಂತೆ 15ನೇ ಪ್ರಶ್ನೆಯನ್ನು ಮುಂದಿನ ವಿಡಿಯೋದಲ್ಲಿ ಮಾಡೋಣ ಮಕ್ಕಳೇ. ಗುಡ್ ಲಕ್.